ಕಾನೂನು ಹೋರಾಟ ಅದಕ್ಕೆ ಆದಂಥ ನಮ್ಮ ವಕೀಲ ಸಂಘ ಏನು ವಕೀಲ ಸಂಘ ಅವರು ವಹಿಸ್ಕೊಂಡಿದ್ದಾರೆ. ಯಾರೇ ರೈತರ ಮೇಲಾಗಲಿ ಯಾವುದೇ ಲೀಡರ್ಸ್ ಮೇಲಾಗಲಿ FIR ಆಗಲಿ ನಾವು ಹೋರಾಟ ಮಾಡ್ತೀವಿ. ನಮ್ಮ ಜಿಲ್ಲೆ ಪರ ಹೋರಾಟ ಮಾಡಿದಂಥ ನಾಯಕರುಗಳಿರ್ಬೋದು, ಸ್ವಾಮೀಜಿಗಳಿರ್ಬೋದು, ಅವ್ರನ್ನೆಲ್ಲರನ್ನೂ ಕಾನೂನಿನ ಮೂಲಕ ನಾವು ರಕ್ಷಣೆ ಮಾಡ್ತೀವಿ ಅಂತ ಜಿಲ್ಲಾ ವಕೀಲರ ಸಂಘ ವಹಿಸ್ಕೊಂಡಿದೆ. ಅದನ್ನು ಅವ್ರು ನೋಡ್ಕೊತಾ ಇದ್ದಾರೆ, ವಕೀಲರು ಆ ವಿಂಗ್ ನೋಡ್ತಾ ಇದ್ದಾರೆ. ಒಂದು ವಿಪರ್ಯಾಸ ಅಂದರೆ ಸ್ವಾಮೀಜಿಗಳ ಮೇಲೆ ಇತಿಹಾಸದಲ್ಲೇ FIR ಹಾಕಿದರೆ ಬೈ ನೇಮ್ ಹಾಕಿದ್ದಾರೆ. ಕಾರದ ಮಠದ ಸ್ವಾಮೀಜಿಯವರು, ದೊಡ್ಡಗುಣಿ ಸ್ವಾಮೀಜಿಯವರು, ಮತ್ತು ನಮ್ಮ ಗೊಲ್ಲಳ್ಳಿ ಸ್ವಾಮೀಜಿಯವರು, ತೆವಡಿಹಳ್ಳಿ ಸ್ವಾಮೀಜಿಯವರು ನಮ್ಮ ರೈತರಿಗೆ ಬೆಂಬಲ ಕೋರಕ್ಕೆ ಬಂದಿದ್ದರು. ಮತ್ತು ಯಾವುದೇ ಥರದ ಅಹಿತಕರ ಘಟನೆ ಆಗದಂಗೆ ಅವರು ಕಂಟ್ರೋಲ್ ಮಾಡ್ತಾಯಿದ್ರು. ಎಲ್ಲರಿಗೂ ಬೇಡಪ್ಪ, ಯಾರೂ ಕಾನೂನು ಕೈಗೆ ತಗೊಂಬೇಡಿ ಅಂತ ಹೇಳಿ ಎಲ್ಲರಿಗೂ ಬುದ್ಧಿವಾದ ಹೇಳ್ಕೊಂಡು ಹೋರಾಟಕ್ಕೆ ಬಂದಿದ್ದೀವಿ, ನಾವು ಹೋರಾಟ ಮಾಡೋಣ ಅಂತ ಎಲ್ಲರಿಗೂ ಹೇಳ್ತಿದ್ದಂಥ ಸಂದರ್ಭ. ಅದನ್ನು ಪೊಲೀಸ್ನವರು ಅವ್ರ ಉದ್ದೇಶ ಏನಿದೆ ಗೊತ್ತಿಲ್ಲ, ಹೆಜ್ಜೆನ ಗುಡಿ ಕಲ್ಲೊಡ್ದಂಗೆ. ನಿಜವಾಗ್ಲೂ ಕೂಡ ಸ್ವಾಮೀಜಿಯವ್ರನ್ನ ಮುಟ್ಟಿದ್ದೇ ಆದರೆ ಇಡೀ ರಾಜ್ಯದ ಸ್ವಾಮೀಜಿ ಬಳಗ ಮತ್ತು ಇಡೀ ಜಿಲ್ಲೆಯ ಜನ ಲಕ್ಷಾವಪಾದಿಯಲ್ಲಿ ಸೇರಿ, ಸಾವಿರ ರೀತಿಯಲ್ಲಿ ಸೇರಿ ಈ ಸರ್ಕಾರನ ಕೆಡವುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ.